ಎ ಐ ನಮ್ಮ ಎಲ್ಲ ಕೆಲಸನೂ ತೊಗೊಂಡ್ಬಿಡುತ್ತಾ? ಎ ಐ ಫ್ರೆಷರ್ಸ್ಗಳಿಗೆ ವ್ಯಾಲ್ಯೂ ಕಡಿಮೆ ಮಾಡಿದೆ. ನಾನು ಕೋರ್ಸ್ ಮಾಡ್ತಾ ಇದ್ದೀನಿ, ಬಟ್ ಎ ಐ ಬಂದಮೇಲೆ ಆ ಕೋರ್ಸ್ಗೆ ವ್ಯಾಲ್ಯೂ ಇರಲ್ಲ. ಈ ರೀತಿ ಹಲವಾರು ಪ್ರಶ್ನೆಗಳನ್ನ ನೀವು ಕೇಳ್ತಾ ಇದ್ದೀರಾ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತಲೇ ಈ ವಿಡಿಯೋ ಮುಖಾಂತರ ಬಂದಿದ್ದೀನಿ. ನಿಮಗೆ ಐ ಟಿ ಬಗ್ಗೆ ತಿಳ್ಕೊಬೇಕು, ನೀವು ಐ ಟಿಲಿ ಏನು ಮಾಡಿದ್ರೆ ಜಾಬ್ ಸಿಗುತ್ತೆ ಅಥವಾ ಯಾವ ಥರ ನೀವು ಜಾಬ್ಸ್ನ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಅದನ್ನು ನೀವು ಇನ್ನೂ ಚೆಕ್ ಮಾಡಿಲ್ಲ ಅಂದರೆ ಇಲ್ಲಿ ಪ್ಲೇಲಿಸ್ಟ್ ಬರುತ್ತೆ, ಆ ಪ್ಲೇಲಿಸ್ಟಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಮೃತ್ ಗೌಡ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ವ್ಯಾಲ್ಯೂಬಲ್ ಸಪೋರ್ಟ್. ಎ ಐ ಒಂದು ಪವರ್ಫುಲ್ ಟೂಲ್. ಎ ಐ ಅಂದರೆ ಏನು ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಅವಶ್ಯಕತೆ ಇದ್ದರೆ ಮಾತಾಡೋಣ. ಬಟ್ ಇಲ್ಲಿ ಎ ಐಯಿಂದ ಆಗ್ತಿರೋ ಪರಿಣಾಮಗಳು ಮತ್ತು ಅದರದ್ದು ವಾಸ್ತವ ತಿಳ್ಕೊಳ್ಳೋದ್ರ ಬಗ್ಗೆ ಮಾತಾಡೋದ್ರಿಂದ ಅಷ್ಟಕ್ಕೆ ನಮ್ಮ ಕಾನ್ವರ್ಸೇಷನ್ನ ಸೀಮಿತವಾಗಿ ಇಡೋಣ. ಹೌದು, ಎ ಐ ತುಂಬ ಪವರ್ಫುಲ್ ಟೂಲ್ ಆಗಿರೋ ಕಾರಣವೇ ಕಂಪನಿಗಳು ಅದನ್ನು ಅಡ್ಯಾಪ್ಟ್ ಮಾಡಿಕೊಂಡು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ. ಅದರಿಂದಾನೇ ಅವ್ರ ಬಿಸ್ನೆಸ್ನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಕಂಪನಿಗಳ ಟಾರ್ಗೆಟ್ ಆಗಿರುತ್ತೆ. ಹಾಗಾಗಿನೇ ವರ್ಕ್ ಕಲ್ಚರಲ್ಲಿ ಸ್ವಲ್ಪ ಎ ಐ ಅಡಾಪ್ಟೇಷನ್ ಜಾಸ್ತಿ ಆಗಿದೆ. ಅಂದ ಮಾತ್ರಕ್ಕೆ ನಾವು ರಿಯಾಲಿಟಿ ಏನಿದೆ, ಅದ್ರ ಎ ಐನ ಇಂಪ್ಯಾಕ್ಟ್ ಏನು, ಎ ಐನ ಯೂಸೇಜಸ್ ಏನು ಅನ್ನೋದನ್ನು ತಿಳ್ಕೊಳ್ಳೋದ್ರಲ್ಲಿ ನಾವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾ ಇದ್ದೀವಿ ಅನ್ನೋದು ನನ್ನ ಅಭಿಪ್ರಾಯ. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದಾನೇ ನಮಗೆ ಬೇರೆ ಬೇರೆ ತರಹದ ಯೋಚನೆಗಳು, ಸೆಲ್ಫ್ ಡೌಟ್ ಅನ್ನೋದು ಸುಮಾರು ಜನಕ್ಕೆ ಶುರುವಾಗಿದೆ. ಈ ವಿಡಿಯೋ ಮುಖಾಂತರ ನಿಮ್ಮ ಎಲ್ಲ ಎ ಐ ರಿಲೇಟೆಡ್ ಗೊಂದಲಗಳಿಗೆ ತೆರೆ ಎಳುವಂಥ ಒಂದು ಸಣ್ಣ ಪ್ರಯತ್ನ. ಫಸ್ಟು ಸಂಕ್ಷಿಪ್ತವಾಗಿ ಎ ಐ ಏನೇನು ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಎ ಐ ನಾವು ಕೋಡ್ ಮಾಡ್ತಾ ಇದ್ದರೆ ಕೋಡಿಂಗ್ಗೆ ಹೆಲ್ಪ್ ಮಾಡುತ್ತೆ. ನಾವು ಡಾಕ್ಯುಮೆಂಟೇಷನ್ ಮಾಡ್ತಾ ಇದ್ದರೆ ಡಾಕ್ಯುಮೆಂಟೇಷನ್ನ ತುಂಬ ಚೆನ್ನಾಗಿ ಬರೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದಾದ್ರೂ ಕಾಮನ್ಲಿ ಯೂಸ್ಡ್ ಜನ್ರೇಟ್ ಮಾಡಬೇಕಾಗಿರೋಂಥ ಟೆಂಪ್ಲೇಟ್ಸ್ಗಳಿದ್ದರೆ ಆ ಟೆಂಪ್ಲೇಟ್ಸ್ಗಳನ್ನ ಜನ್ರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ಕೊಳ್ಳುತ್ತೆ. ಮತ್ತು ಯಾವುದಾದ್ರೂ ನಾವು ಪದೇ ಪದೇ ಅದೇ ಟಾಸ್ಕ್ನ ಮಾಡ್ತಾ ಇದ್ದರೆ ಆ ಟಾಸ್ಕ್ನ ಎ ಐ ಹೆಲ್ಪ್ ಮಾಡಿಕೊಂಡು ನಾವು ಆಟೋಮೇಟ್ ಮಾಡ್ಬೋದು. ಇನ್ನೂ ಹಲವಾರು ಅಡ್ವಾಂಟೇಜ್ಗಳಿದೆ, ಬಟ್ ನಮಗೆ ಈ ಟಾಪಿಕ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಇಷ್ಟು ಸಾಕು. ಎ ಐ ಏನು ಮಾಡಲ್ಲ ಅಂತಂದರೆ ಕಂಪ್ಲೀಟ್ ಕಸ್ಟಮರ್ ಬಿಸ್ನೆಸ್ ಕಂಟೆಕ್ಸ್ನ ಅರ್ಥ ಮಾಡ್ಕೊಳ್ಳಲ್ಲ, ವಿಚ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಎನಿ ಸಾಫ್ಟ್ವೇರ್ ಅಪ್ಲಿಕೇಶನ್. ಅದಾದ ನಂತರ ಎಲ್ಲ ರೆಸ್ಪಾನ್ಸಿಬಿಲಿಟಿ ಅಥವಾ ಓನರ್ಶಿಪ್ನ ಎ ಐ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಬಿಕಾಸ್ ಅದು ನಿಮಗೆ ಸಜೆಸ್ಟ್ ಮಾಡುತ್ತೆ, ನೋಡಿ ನೀವು ಈ ಥರ ಮಾಡ್ಬೋದು ಅಂತ, ಬಟ್ ಅದನ್ನು ಕಂಪ್ಲೀಟ್ ಓನರ್ಶಿಪ್ನ ಎ ಐ ತೊಗೊಳ್ಳಲ್ಲ. ಹ್ಯೂಮನ್ ಕಮ್ಯುನಿಕೇಷನ್ನ ಯಾವುದೇ ಕಾರಣಕ್ಕೂ ಎ ಐ ರೀಪ್ಲೇಸ್ ಮಾಡೋಕ್ಕೆ ಆಗಲ್ಲ. ಅದಾದ ನಂತರ ಕೀ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಮನುಷ್ಯರು ಯೋಚನೆ ಮಾಡೋ ರೀತಿ, ಮನುಷ್ಯರ ಅಡ್ಯಾಪ್ಟಿಂಗ್ ಎಬಿಲಿಟಿ ಅಂತ ಏನು ಹೇಳ್ತೀವಿ, ಒಂದು ಕಮ್ಯುನಿಕೇಟ್ ಮಾಡ್ತಿರುವಾಗ ಆ ಕಸ್ಟಮರ್ ಪರ್ಸ್ಪೆಕ್ಟಿವ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಎ ಐ ಕೇಪಬಲ್ ಅಲ್ಲ. ಇದಿಷ್ಟು ಎ ಐ ಏನು ಮಾಡೋಕ್ಕೆ ಆಗಲ್ಲ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ. ನಾವು ಇದು ಎರಡರಿಂದನೂ ನಾವು ಏನು ಅರ್ಥ ಮಾಡ್ಕೋಬೋದು ಅಂತಂದರೆ ಎ ಐ ಪ್ರೋಸೆಸ್ನ ಇಂಪ್ರೂವ್ ಮಾಡುತ್ತೆ, ಬಟ್ ಕಂಪ್ಲೀಟಾಗಿ ರೀಪ್ಲೇಸ್ ಮಾಡಲ್ಲ. ಎ ಐಯಿಂದ ಆಗ್ತಿರೋ ಪರಿಣಾಮಗಳು ಅಥವಾ ಬದಲಾವಣೆಗಳು ಏನು ಅಂತ ನೋಡೋದಾದರೆ ಒಂದು ಎಕ್ಸಾಂಪಲ್ ಜೊತೆ ನೋಡುವ. ಎ ಐಗೂ ಮುಂಚೆ ಫ್ರೆಷರ್ಸ್ಗಳಲ್ಲಿ ಏನು ಕಲಿಕೆ ಇರ್ತಾ ಇತ್ತು, ಎ ಐ ಬಂದ ಮೇಲೆ ಫ್ರೆಷರ್ಸ್ಗಳು ಯಾವ ರೀತಿ ಅವರು ಕಲಿಕೆನ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಂತ. ಸೊ ಎ ಐಗೂ ಮುಂಚೆ ಏನಾಗ್ತಾ ಇತ್ತು ಅಂತ ನೋಡೋದಾದರೆ ಅವರು ಕೋಡಿಂಗ್ ಮಾಡ್ತಾ ಇರಬೇಕಿದ್ರೆ ಅವರಿಗೆ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ನಾಲೆಡ್ಜ್ ತುಂಬ ಇಂಪಾರ್ಟೆಂಟ್ ಇರ್ತಾ ಇತ್ತು. ಅದು ಹೇಗೆ ಸಿಂಟ್ಯಾಕ್ಟಿಕಲಿ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗಿತ್ತು. ಅವರು ಒಂದು ಟೆಸ್ಟ್ ಕೇಸ್ ಬರೀಬೇಕಾಗಿದ್ದರೆ ಆ ಟೆಸ್ಟ್ ಕೇಸ್ ಬರೆಯುವಂಥ ಸ್ಟ್ರಕ್ಚರ್ ಏನು ಅಂತ ತಿಳ್ಕೊಬೇಕಾಗಿತ್ತು. ಆ ಟೆಸ್ಟ್ ಕೇಸ್ ಆ ಇಂಟೆಂಡೆಡ್ ಕೋಡ್ನ ಕವರ್ ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೊಬೇಕಿತ್ತು. ಎ ಐ ಬಂದ ಮೇಲೆ ಯಾವ ರೀತಿ ಫ್ರೆಷರ್ಸ್ಗಳು ಅವರ ತಯಾರಿನ ಬದಲಾಯಿಸ್ಕೊಬೇಕು ಅನ್ನೋದಾದರೆ, ಕೋಡಿಂಗ್ ನಾವು ಮಾಡೋದಕ್ಕಿಂತ ಎ ಐ ಸಹಾಯ ತಗೊಂಡು ಆ ಕೋಡಿಂಗ್ನ ಮಾಡಿ ಅದರಲ್ಲಿ ನಮಗೆ ಬೇಕಾಗಿರೋ ಔಟ್ಪುಟ್ ಬರ್ತಿದೆಯಾ ಅಂತ ವೆರಿಫೈ ಮಾಡ್ಬೋದು. ಎ ಐ ಸಹಾಯ ತಗೊಂಡು ಟೆಸ್ಟ್ ಕೇಸ್ನ ಮೇನ್ ಸ್ಕೆಲಿಟನ್ ಅಂತ ಹೇಳ್ತಾರೆ ಅದನ್ನು ಬರ್ಕೊಂಡು ನಂತರ ನಮಗೆ ಬೇಕಾಗಿರೋ ಟೆಸ್ಟ್ ರಿಸಲ್ಟ್ಸ್ನ ಅಚೀವ್ ಮಾಡೋದಾಗಲಿ, ಅಥವಾ ಎ ಐ ಸಹಾಯ ತಗೊಂಡು ನಾವು ಹೇಗೆ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅನ್ನೋ ನಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ನ ಎ ಐಯಲ್ಲಿರೋ ಎಬಿಲಿಟಿನ ಅರ್ಥ ಮಾಡಿಕೊಂಡು ನಾವು ಹೇಗೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದಾಗಲಿ, ಜೊತೆಗೆ ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಥವಾ ಯಾವುದೇ ಒಂದು ನಾವು ಸ್ಕಿಲ್ ಸೆಟ್ನ ಹೇಗೆ ಎ ಐನಿಂದ ಉಪಯೋಗಿಸ್ಕೊಂಡು ನಾವು ಅದನ್ನು ನಮ್ಮ ಸ್ಕಿಲ್ ಸೆಟ್ ಫಂಡಮೆಂಟಲ್ನ ಸ್ಟ್ರಾಂಗ್ ಮಾಡ್ಕೋಬೋದು ಅನ್ನೋದನ್ನು ಫ್ರೆಷರ್ಸ್ಗಳು ಈ ನಡುವೆ ಅಡ್ಯಾಪ್ಟ್ ಮಾಡಿಕೊಂಡು ತಯಾರಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನೀವು ಇನ್ನೂ ಶುರು ಮಾಡಿಲ್ಲ ಅಂದರೆ ಅದೇ ರೀತಿ ಶುರು ಮಾಡ್ಕೊಳ್ಳಿ. ಆದರೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆನೂ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಜಾಬ್ ಎಲ್ಲಿಗೂ ಹೋಗ್ತಾ ಇಲ್ಲ, ಯಾವುದೇ ಥರ ಜಾಬ್ ಕಡಿಮೆ ಆಗ್ತಾ ಇಲ್ಲ, ಜಾಬ್ ಮಾಡೋ ರೀತಿ ಬದಲಾಗ್ತಾ ಇದೆ ಎ ಐಯಿಂದಾಗಿ. ಹಾಗೆಯೇ ನಮ್ಮ ತಯಾರಿನೂ ಬದಲಾಗಬೇಕು ಎ ಐಯಿಂದಾಗಿ. ಸೊ ನಾವು ಎರಡೂ ತಾಳೆ ಹಾಕಿ ನೋಡಿದಾಗ ಅಲ್ಲಿಗೆ ರಿಕ್ವೈರ್ಮೆಂಟ್ ಮ್ಯಾಚ್ ಆಗುತ್ತೆ, ಕೆಲಸ ಸಿಗೋದಂತೂ ಖಂಡಿತ.
ಐ ಟಿಲಿ ಎ ಐ ಬಂದಮೇಲೆ ಯಾವ ರೀತಿ ಬದಲಾವಣೆಗೆ ಆಗ್ತಾ ಇದೆ ಅನ್ನೋದನ್ನು ಸ್ವಲ್ಪ ನೋಡಿದ್ವಿ. ಇವಾಗ ಮೇನ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಬಂದು ಫ್ರೆಷರ್ಗಳ ಮೇಲೆ ಹೇಗೆ ಐ ಟಿ ಬದಲಾವಣೆ ತಂದಿದೆ ಅನ್ನೋದನ್ನು ನೋಡೋದಾದರೆ, ಫ್ರೆಷರ್ಗಳು ಸ್ವಲ್ಪ ಬೇಸಿಕ್ ತಿಳ್ಕೊಂಡು ನಾನು ಜಾಬ್ನ ಕ್ರ್ಯಾಕ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ರು. ಬಟ್ ಎ ಐ ಬಂದಮೇಲೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ, ಲೋ ಸ್ಕಿಲ್ಡ್ ಅಥವಾ ನಾನು ಆವ್ರೇಜ್ ಆಗಿದ್ದೀನಿ ಅಥವಾ ನಾನು ಇವಾಗಷ್ಟೇ ಸ್ವಲ್ಪ ತಿಳ್ಕೊಂಡಿದ್ದೀನಿ ಅಂತ ಯಾರು ಇರ್ತಾರೆ ಅವರಿಗೆ ಸ್ವಲ್ಪ ಕಾಂಪಿಟೇಷನ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ನೀವು ಸ್ವಲ್ಪ ಸ್ಮಾರ್ಟ್ ಆಗಬೇಕಾಗತ್ತೆ. ಎ ಐ ಬಂದ ನಂತರ ಫ್ರೆಷರ್ಗಳಿಗೆ ಏನು ಬದಲಾವಣೆ ಆಗಿದೆ ಅಂತಂದರೆ, ಹೊಸ ರೋಲ್ಸ್ ಕ್ರಿಯೇಟ್ ಆಗಿದೆ. ಎ ಐ ಇಂಟಿಗ್ರೇಷನ್, ಎ ಐ ಟೆಸ್ಟಿಂಗ್, ಎ ಐ ಎಕ್ಸ್ಪರ್ಟ್, ಎ ಐ ಡೆವಲಪರ್, ಈ ರೀತಿ ನಾನಾ ರೀತಿಯಾದಂಥ ರೋಲ್ಗಳು ಸೃಷ್ಟಿಯಾಗಿದೆ. ಯಾರು ಸರಿಯಾದ ತಯಾರಿ ಮಾಡಿರ್ತಾರೆ ಅವರು ಆ ರೋಲ್ಗಳನ್ನ ಆಸ್ಪೈರ್ ಮಾಡ್ಬೋದು, ಕೆಲಸಗಳನ್ನ ತೊಗೊಬೋದು. ಬೇಸ್ ಲೈನಲ್ಲಿ ಎ ಐ ಏನು ಮಾಡ್ತಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಕಾಂಪಿಟೇಷನ್ ಜಾಸ್ತಿ ಆಗಿದೆ ಮತ್ತು ಲೇಸಿನೆಸ್ನ ಎಲಿಮಿನೇಟ್ ಮಾಡಿದೆ. ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಲ್ಲಿ ನೀವು ಕೆಲಸ ಮಾಡಬೇಕು ಅಂತಂದರೆ, ಈಗಿನ ಟ್ರೆಂಡ್ ಅಥವಾ ಈಗಿನ ಡಿಮಾಂಡ್ಗೆ ನೀವು ಎಷ್ಟು ಸೂಕ್ತ ಅನ್ನೋದನ್ನು ನೀವು ಅಸೆಸ್ ಮಾಡ್ಕೊಳ್ಳಿ. ಇಲ್ಲ ನಾನು ಕಲ್ತಿರೋದಕ್ಕೆ ಕೆಲಸ ಸಿಗಬೇಕು ಅಂತಂದರೆ ಇನ್ನೊಂದಷ್ಟು ಅಭಿಪ್ರಾಯಗಳನ್ನ ಸೃಷ್ಟಿ ಮಾಡಿಕೊಂಡು ಎ ಐ ಬಂದಿರೋದ್ರಿಂದ ನನಗೆ ಕೆಲಸ ಸಿಗ್ತಾ ಇಲ್ಲ ಅನ್ನೋದನ್ನು ಇನ್ನೂ ಹೆಚ್ಚಾಗಿ ಪ್ರಚಾರ ಮಾಡಿಕೊಂಡು ಅದಕ್ಕೆ ನೀವು ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಇವಾಗ ಎ ಐ ಯೂಸ್ ಮಾಡಿಕೊಂಡು ಫ್ರೆಷರ್ಸು ಹೇಗೆ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ಕೊಬೋದು ಅಂತ ನೋಡೋದಾದರೆ, ಕೋಡಿಂಗ್ ಪ್ರಾಕ್ಟೀಸ್ ಮಾಡುವಾಗ ChatGPT ಯೂಸ್ ಮಾಡಿ. ಸೊ ನಿಮ್ಮ ಕೋಡಿಂಗ್ ಕಲಿಕೆ ಫಾಸ್ಟ್ ಆಗುತ್ತೆ. ರೆಸ್ಯೂಮೆ ಪ್ರಿಪೇರ್ ಮಾಡುವಾಗ ಎ ಐನ ಯೂಸ್ ಮಾಡಿ. ChatGPT ಇದೆ, ಜೆಮಿನಿ ಇದೆ, ಮೆಟಾ ಇದೆ, ಎಲ್ಲ ಫ್ರೀ ಆಫ್ ಕಾಸ್ಟಲ್ಲಿದೆ. ನೀವು ಪ್ರಶ್ನೆಗಳನ್ನ ಕೇಳಿ, ಅದು ಉತ್ತರ ಕೊಡುತ್ತೆ. ನಿಮಗೆ ಸೂಕ್ತವಾದಂಥ ಉತ್ತರ ಬೇಕು ಅಂದರೆ ನೀವು ಸೂಕ್ತವಾದಂಥ ಪ್ರಶ್ನೆ ಕೇಳಿ. ನಿಮ್ಮ ಕಲಿಕೆ ಹೆಚ್ಚಾಗುತ್ತೆ, ನಿಮ್ಮ ರೆಸ್ಯೂಮೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗುತ್ತೆ. ನೀವು ಇಂಟರ್ವ್ಯೂ ಪ್ರೋಸೆಸ್ ಅಥವಾ ಇಂಟರ್ವ್ಯೂ ಬಗ್ಗೆ ಏನು ತಿಳ್ಕೋಬೇಕು ಅನ್ನೋದನ್ನು ನೀವು ಎ ಐಗೆ ಕೇಳಿದ್ರೆ ಅದು ಖಂಡಿತ ನಿಮಗೆ ನಿಮ್ಮ ಸ್ಕಿಲ್ ಸೆಟ್ ಅಥವಾ ನಿಮ್ಮ ಲೆವೆಲ್ ಅನುಗುಣವಾಗಿಯೇ ಅದು ಹೇಳುತ್ತೆ. ಆದ್ದರಿಂದ ನೀವು ಅದರಲ್ಲಿ ನಿಮ್ಮ ಕಲಿಕೆನ ಎಕ್ಸ್ಪರ್ಟೈಟ್ ಮಾಡ್ಕೊಬೋದು. ಸೊ ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೊಳ್ಳೋವಂಥ ವಿಷಯ ಏನಂತಂದರೆ, ನೀವು ಸ್ಮಾರ್ಟ್ ಆಗಬೇಕು. ನೀವು ಸ್ಮಾರ್ಟ್ ಆದರೆ ಸ್ಮಾರ್ಟ್ ಪೀಪಲ್ನ ಖಂಡಿತ ಹೈರ್ ಮಾಡೇ ಮಾಡ್ತಾರೆ. ಸೊ ಇವಾಗ ನಾವು ಫ್ರೆಷರ್ಗಳಿಗೆ ಎ ಐಯಿಂದ ಯಾವ ರೀತಿ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ ಅಂತ ನೋಡೋದಾದರೆ, ನೀವು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತಾ ಇರ್ತೀರ ಅಥವಾ ಒಂದು ಸ್ಕಿಲ್ ಸೆಟ್ ಕಲಿತಾ ಇರ್ತೀರ, ಆವಾಗ ಎ ಐ ಯೂಸ್ ಮಾಡಿ. ChatGPT ಇದೆ, ಜೆಮಿನಿ ಇದೆ, ಮೆಟಾ ಇದೆ. ನೀವು ಏನು ಮಾಡೋಗಿಲ್ಲ, ಜಸ್ಟ್ ಅಲ್ಲಿ ನೀವು ಒಂದು ಕ್ವೆಶ್ಚನ್ನ ಕೇಳಿದ್ರೆ ಅದು ನಿಮಗೆ ಆನ್ಸರ್ ಕೊಡುತ್ತೆ. ಆ ಆನ್ಸರಿಂದ ನಿಮ್ಮ ಕಲಿಕೆ ಫಾಸ್ಟ್ ಆಗುತ್ತೆ. ನೀವು ಒಂದು ಸಲ ಕಲ್ತ್ಕೊಂಡಿದ್ದೀರಾ, ನಿಮ್ಮ ಆಲ್ರೆಡಿ ಸ್ಕಿಲ್ಡ್ ಅಂತಂದರೆ ನೀವು ರೆಸ್ಯೂಮ್ ಪ್ರಿಪೇರ್ ಮಾಡಬೇಕು. ಸೊ ರೆಸ್ಯೂಮ್ ಪ್ರಿಪೇರ್ ಮಾಡೋಕ್ಕೂ ನೀವು ಯಾರ ಹತ್ರನೂ ಹೋಗೋ ಅವಶ್ಯಕತೆ ಇಲ್ಲ, ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ. ನಿಮಗೆ ಏನು ಸ್ಕಿಲ್ ಸೆಟ್ ಇದೆ ಅದನ್ನು ನೀವು ಎ ಐ ಜೊತೆ ಶೇರ್ ಮಾಡಿ, ಅದು ನಿಮಗೆ ಈ ರೀತಿ ನೀವು ರೆಸ್ಯೂಮೆ ಪ್ರಿಪೇರ್ ಮಾಡ್ಬೋದು ಅಂತ ಹೇಳುತ್ತೆ. ಆ ರೆಸ್ಯೂಮೆ ಪ್ರಿಪೇರ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾರ್ಮಲ್ ಜನರು ಮಾಡೋದಕ್ಕಿಂತ 10 ಪಟ್ಟು ಅದು ತುಂಬ ಚೆನ್ನಾಗಿ ರೆಸ್ಯೂಮೆ ಪ್ರಿಪೇರ್ ಮಾಡಿಕೊಡುತ್ತೆ. ರೆಸ್ಯೂಮ್ ಪ್ರಿಪೇರ್ ಆದ ನಂತರ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು. ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದ್ರೆ ನಿಮಗೆ ಯಾವ ರೀತಿ ಇಂಟರ್ವ್ಯೂವಲ್ಲಿ ಬಿಹೇವ್ ಮಾಡಬೇಕು ಅಥವಾ ಇಂಟರ್ವ್ಯೂ ಎಟಿಕೇಟ್ಸ್ ಅಂತ ಏನು ಹೇಳ್ತಾರೆ ಅದನ್ನು ಕೂಡ ಹೇಳ್ಕೊಡುತ್ತೆ. ಅದಾದ ನಂತರ ನೀವು ಹೇಗೆ ಎಲ್ಲ ಓವರಾಲ್ ಪ್ರೋಸೆಸ್ ಅಥವಾ ಓವರಾಲ್ ಬೆಳವಣಿಗೆನ ನಾನು ಇಂಪ್ರೂವ್ ಮಾಡ್ಕೊಬೇಕು ಅಂದರೆ ಆ ಪ್ರಶ್ನೆಗಳನ್ನೂ ಕೂಡ ನೀವು ಎ ಐಗೆ ಕೇಳ್ಬೋದು. ಎ ಐ ಖಂಡಿತ ನಿಮಗೆ ಹೆಲ್ಪ್ ಮಾಡುತ್ತೆ. ಇಂಥದ್ದೇ ವಿಷಯದ ಬಗ್ಗೆ ನಾನು ಎ ಐನ ಕೇಳಬೇಕು, ಎ ಐನ ಕೇಳಬಾರ್ದು ಅನ್ನೋದಿಲ್ಲ. ನಿಮಗೆ ಮನಸ್ಸಿಗೆ ಬಂದಂಥ ಪ್ರಶ್ನೆಗಳನ್ನ ನೀವು ಎ ಐಗೆ ಕೇಳಿದ್ರೆ ಅದು ಖಂಡಿತ ಉತ್ತರ ಕೊಡುತ್ತೆ. ಉತ್ತರ ಕೊಟ್ಟ ನಂತರ ನಿಮಗೆ ಆರಾಮಾಗಿ ನೀವು ಲರ್ನಿಂಗ್ ಪ್ರೋಸೆಸ್ನ ಫಾಸ್ಟ್ ಮಾಡ್ಕೊಬೋದು. ನೀವು ಯಾವಾಗ ಲರ್ನಿಂಗ್ ಪ್ರೋಸೆಸ್ನ ಫಾಸ್ಟ್ ಮಾಡ್ತೀರಾ, ನೀವು ಆಲ್ರೆಡಿ ಬೇರೆಯವ್ರಿಗಿಂತ ಮುಂದೆ ಇರ್ತೀರ. ಸೊ ನೀವು ಬೇರೆಯವ್ರಿಗಿಂತ ಮುಂದೆ ಇದ್ದೀರಾ ಅಂದ ತಕ್ಷಣ ನೀವು ಖಂಡಿತ ಜಾಬ್ಗೆ ಎಲಿಜಿಬಲ್ ಇದ್ದೀರಾ ಅನ್ನೋದು ಅರ್ಥ. ಎ ಐ ಬಂದ ಮೇಲೆ ಏನು ಬದಲಾಗ್ತಿದೆ ಅಂತಂದರೆ, ಜನರು ಅವರ ಸ್ಮಾರ್ಟ್ನೆಸ್ ಅಥವಾ ಅವರ ಇಂಟೆಲಿಜೆನ್ಸ್ನ ಇಂಪ್ರೂವ್ ಮಾಡ್ಕೊತಿದ್ದಾರೆ ಹೊರತು ಎ ಐ ಬಂದ ಮೇಲೆ ಯಾವುದೇ ಥರದಂತಹ ಪರಿಣಾಮಗಳು ಬೀರ್ತಾ ಇಲ್ಲ ಅಷ್ಟೇ. ಎ ಐಯಿಂದ ಯಾವ್ಯಾವ ಥರದ ಆಪರ್ಚುನಿಟೀಸ್ ಸಿಗುತ್ತೆ, ನಾವು ಹೇಗೆ ನಮ್ಮ ಕಲಿಕೆನ ಅಭಿವೃದ್ಧಿ ಪಡಿಸ್ಕೊಬೋದು ಅನ್ನೋದನ್ನು ನೋಡಿದ್ವಿ. ಆ್ಯಸ್ ಎ ಫ್ರೆಷರ್ ನಾನು ಐ ಟಿಗೆ ಜಾಯ್ನ್ ಆಗಬೇಕು ಅಂತ ಇದ್ದೀನಿ. ಎ ಐ ಕಾಲದಲ್ಲಿ ನಾನು ಏನು ಮಾಡಬೇಕು, ಅಡ್ವೈಸ್ ಮಾಡ್ತೀರಾ ಅಂತ ಕೇಳೋರಿಗೆ ನನ್ನ ಅಡ್ವೈಸ್ ಏನಂತಂದರೆ, ಎ ಐನ ಬಳಸ್ಕೊಂಡು ನಿಮ್ಮ ಫಂಡಮೆಂಟಲ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಎ ಐ ಟೂಲ್ಸ್ನ ಹೇಗೆ ನಾನು ಉಪಯೋಗಿಸ್ಕೊಂಡು ನಮ್ಮ ಕೆಲಸಗಳನ್ನ ಮಾಡ್ಕೋಬೋದು ಅನ್ನೋದನ್ನು ತಿಳ್ಕೊಳ್ಳಿ. ನಿಮ್ಮ ಇಂಟರ್ವ್ಯೂ ಪ್ರಿಪರೇಷನ್ಗೆ ಎ ಐನ ಬಳಸ್ಕೊಳ್ಳಿ. ಅದು ನಿಮಗೆ ಒಂಥರ ಪರ್ಸ್ನಲ್ ಟ್ಯೂಟರ್ ಥರ ನಿಮ್ಮ ಇಂಟರ್ವ್ಯೂ ಪ್ರಿಪರೇಷನ್ನ ತುಂಬ ಚೆನ್ನಾಗಿ ಅದು ಎನ್ಹ್ಯಾನ್ಸ್ ಮಾಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಎ ಐನ ಬಳಸ್ಕೊಂಡು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಆವಾಗಲೇ ಹೇಳ್ದಂಗೆ
AI cannot replace your communication skills. Communication skills are the most valued skills during your interview preparation. ಇಷ್ಟು ಹೇಳಿದ ಮೇಲೆ ನಿಮಗೆ ಒಂದು ಕ್ಲಾರಿಟಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದುವರೆಗೂ ನಾವು ಎ ಐ ಏನು ಮಾಡುತ್ತೆ, ಎ ಐ ಟಿನ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ, ಎ ಐ ಫ್ರೆಷರ್ಸ್ಗೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ, ಎ ಐಯಿಂದ ಫ್ರೆಷರ್ಸ್ಗೆ ಯಾವ ರೀತಿ ಆಪರ್ಚುನಿಟೀಸ್ ಕ್ರಿಯೇಟ್ ಆಗಿದೆ, ಎ ಐನ ಬಳಸ್ಕೊಂಡು ಫ್ರೆಷರ್ಸ್ ಯಾವ ರೀತಿ ಅವರನ್ನು ಅವರು ಅಪ್ಗ್ರೇಡ್ ಮಾಡ್ಕೋಬೋದು ಅನ್ನೋದನ್ನು ತಿಳ್ಕೊಂಡ್ವಿ. ಇಷ್ಟೆಲ್ಲ ಮಾಹಿತಿನ ನಾವು ತಿಳ್ಕೊಂಡ ನಂತರ ನಾವು ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ಯಾವುದೇ ಟೆಕ್ನಾಲಜಿ ಬಂದಾಗಲೂ ಕೂಡ ಅದು ಯಾವುದೇ ತರಹದ ಜಾಬ್ಸ್ನ ಡಿಸ್ಟ್ರಾಯ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಇಟ್ ಹ್ಯಾಸ್ ಕ್ರಿಯೇಟೆಡ್ ಅ ಲಾಟ್ ಆಫ್ ಜಾಬ್ ಆಪರ್ಚುನಿಟೀಸ್ ಫಾರ್ ಮೆನಿ ಪೀಪಲ್ ಹೂ ಆರ್ ಹೈಲಿ ಸ್ಕಿಲ್ಡ್. ಇಂಟರ್ನೆಟ್ ಬಂದಾಗಲೂ ಜಾಬ್ಸ್ ಕ್ರಿಯೇಟ್ ಆಯಿತು, ಆಟೋಮೇಷನ್ ಬಂದಾಗಲೂ ಜಾಬ್ಸ್ ಕ್ರಿಯೇಟ್ ಆಯಿತು, ಕ್ಲೌಡ್ ಟೆಕ್ನಾಲಜಿ ಬಂದಾಗಲೂ ಜಾಬ್ಸ್ ಕ್ರಿಯೇಟ್ ಆಯಿತು, ಎ ಐ ಬಂದಿದೆ, ಇವಾಗಲೂ ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ನನಗೆ ತುಂಬ ಇಷ್ಟ ಆಗಿರೋ ಒಂದು ಲೈನ್ ಯಾವುದಂತಂದರೆ, ಡೋಂಟ್ ಜಸ್ಟ್ ಬಿ ಅ ಪರ್ಸನ್ ಇನ್ ಅ ಗ್ರೂಪ್ ಆಫ್ ಪೀಪಲ್, ಬಿ ದಟ್ ಒನ್ ಸ್ಮಾರ್ಟ್ ಪರ್ಸನ್ ಇನ್ ದಟ್ ಗ್ರೂಪ್ ಆಫ್ ಪೀಪಲ್. ಡೋಂಟ್ ಫಿಯರ್ ಎ ಐ, ಜಸ್ಟ್ ಲರ್ನ್. ಕನ್ನಡದಲ್ಲಿ ಹೇಳುವಂಥದ್ದಾದರೆ, ಎಷ್ಟೋ ಜನಗಳ ಮಧ್ಯೆ ನೀವು ಒಬ್ಬರಾಗಕ್ಕೆ ಹೋಗಬೇಡಿ, ಆ ಎಷ್ಟೋ ಜನಗಳ ಮಧ್ಯೆ ಒಬ್ಬರು ಸ್ಮಾರ್ಟ್ ಪರ್ಸನ್ ನೀವಾಗಿರಿ. ಎ ಐಗೆ ಹೆದರಬೇಡಿ, ಎ ಐ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೀವು ವಿಡಿಯೋ ನೋಡ್ತಾ ಇರೋದಕ್ಕೆ. ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವ ಭಾಗ ಇನ್ನೂ ಕ್ಲಿಯರ್ ಆಗಿಲ್ಲ ಅಥವಾ ಯಾವ ಭಾಗ ಇಷ್ಟ ಆಯಿತು ಅನ್ನೋದನ್ನು ನೀವು ಕಮೆಂಟ್ಸಲ್ಲಿ ಆರಾಮಾಗಿ ತಿಳಿಸ್ಬೋದು. ನನಗೆ ಟೈಮ್ ಆದರೆ ನಾನು ಖಂಡಿತ ನಿಮಗೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ಮಾಹಿತಿನ ಶೇರ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಮುಂದೆ ಯಾವ ರೀತಿ ವಿಡಿಯೋ ಮಾಡಬೇಕು, ಯಾವುದ್ರ ಬಗ್ಗೆ, ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಸಾಕಷ್ಟು ಜನ ಆಲ್ರೆಡಿ ಕಮೆಂಟ್ ಮಾಡಿ ಹೇಳ್ತಾ ಇದ್ದೀರಾ. ಹಾಗೆಯೇ ನಾನು ಕೂಡ ಪ್ಲ್ಯಾನ್ ಮಾಡಿದ್ದೀನಿ. ನಿಮ್ಮ ಕ್ವೆಶ್ಚನ್ಸ್ ಜಾಸ್ತಿ ಬಂದಷ್ಟು ನನಗೆ ಅದು ಅರ್ಥ ಆಗುತ್ತೆ, ಓ ದಿಸ್ ಟಾಪಿಕ್ ಇಸ್ ರಿಯಲಿ ಇಂಪಾರ್ಟೆಂಟ್ ಟು ದೆಮ್ ಆ್ಯಂಡ್ ಐ ಶುಡ್ ಅಡ್ರೆಸ್ ಇಟ್ ಇಮಿಡಿಯೇಟ್ಲಿ ಅಂತ. ಸೊ ನಾನೇನು ಹೇಳೋದು ಅಂದರೆ, ಹೆಚ್ಚು ಹೆಚ್ಚು ಯಾವ ಟಾಪಿಕ್ ಮೇಲೆ ನೀವು ಕಮೆಂಟ್ ಮಾಡಿರ್ತೀರ ಆ ಟಾಪಿಕ್ನ ಫಸ್ಟ್ ತರ್ತೀನಿ. ಅದಾದ ನಂತರ ಕಡಿಮೆ ಕಮೆಂಟ್ಸ್ ಬಂದಿರೋವಂಥ ಟಾಪಿಕ್ನ ಆಮೇಲೆ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಹೀಗೆ ಕಂಟಿನ್ಯೂ ಮಾಡ್ತಾ ಇರಿ. ಮುಂದಿನ ವಿಡಿಯೋ ಜೊತೆ ಆದಷ್ಟು ಬೇಗ ಬರ್ತೇನೆ. ಅಲ್ಲಿವರೆಗೂ ಸಿ ಯು.